ಈಗ ಒಂದು ಸಾಧಾರಣ ಪ್ರಶ್ನೆ ನನ್ನ ಮನಸ್ಸಲ್ಲಿ ತಕ್ಷಣ ಏನ್ ಬರ್ತದೆ ಅಂದ್ರೆ ನಮಗೆ ಪೂರ್ವ ಜನ್ಮದ ನೆನಪು ಯಾಕಿರೋದಿಲ್ಲ ಅಂತ. ಒಳ್ಳೆ ಪ್ರಶ್ನೆ ಇದು. ಹಾ. ಇರಬಾರ್ದು. ಹಾ. ಇದ್ರೆ ಬದುಕು ದುರ್ಬರ ಆಗ್ತದೆ. ಉದಾಹರಣೆಗೆ ನೀವು ಹಿಂದಿನ ಜನ್ಮದಲ್ಲಿ ಬ್ರಿಟನ್ನಿನ ಮಹಾರಾಣಿಯಾಗಿದ್ದೀರಿ ಅಂತ ಇಟ್ಕೊಳ್ಳಿ. ಮಹಾರಾಣಿ ಅಂತಂದ್ರೆ ನಿಮಗೆ ಆಳು ಕಾಳು ಅರಮನೆ ಎಲ್ಲ ಇರ್ತದೆ. ಆದರೆ ಈ ಜನ್ಮದಲ್ಲಿ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಹುಟ್ಟಿದಿರಿ. ಹಿಂದಿನ ಜನ್ಮ ನೆನಪಾಗ್ಬಿಟ್ರೆ ಈ ಜನ್ಮ ಅಪೂರ್ಣ ಆಗ್ತದೆ. ಆಮೇಲೆ ನೀವು ಬಾಧೆಗೊಳಗಾಗ್ತೀರಿ. ಅಯ್ಯೋ ನನಗೇನು ಇಲ್ವಲ್ಲ ಅಂತಕ್ಕಂಥ. ಹಾಗೆ ಭಗವಂತ ಬಹಳ ಕರುಣಾಳು. ಆ ಹಿಂದಿನ ಜನ್ಮಕ್ಕೂ ಈ ಜನ್ಮಕ್ಕೂ ಮಧ್ಯೆ ಒಂದು ಸ್ಟ್ರಾಂಗ್ ಬ್ಯಾಂಕಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಅಂತ ಇರ್ತದೆ, ಕ್ಯಾಶ್ ಇರೋ ಕಡೆ. ಹಂಗೆ ಒಂದು ಭದ್ರವಾದ ಬಾಗಿಲು ಹಾಕಿರ್ತಾರೆ. ಅಪರೂಪಕ್ಕೆ ಕೆಲವರಿಗೆ ಬಾಲ್ಯದಲ್ಲಿ 6ರಿಂದ 8 ವರ್ಷದ ವಯೋಮಾನರಾಗಿದ್ದಾಗ ಅದು ಓಪನ್ ಆಗಿಬಿಡುತ್ತೆ. ಹಾಗೆ ಓಪನ್ ಆದರೆ ಆ ಮಕ್ಕಳಿಗೆ ಹಿಂದಿನ ಜನ್ಮದ ಸ್ಮರಣೆ ಬಂದು ನನ್ನ ತಂದೆ ತಾಯಿಗಳು ಅಲ್ಲಿದ್ದಾರೆ, ನನ್ನೂರು ಇದಲ್ಲ, ನೀವು ನನ್ನ ತಂದೆ ತಾಯಿಗಳಲ್ಲ ಅಂತ ಹೇಳಿದಂಥ ಸಾವಿರಾರು ನಿದರ್ಶನಗಳಿದೆ. ಅದನ್ನು ಚೈಲ್ಡ್ ರೆಕರಿಂಗ್ ಮೆಮರೀಸ್ ಅಂತಾರೆ. ಇದ್ರ ಮೇಲೆ ಇಯಾನ್ ಸ್ಟೀವನ್ಸನ್ ಕೆಲಸ ಮಾಡಿತ್ತು. ಈಗ ನಾನಾದರೆ ನಾವು ಹಿಪ್ನೋಸಿಸನ್ನು ಅಪ್ಲೈ ಮಾಡಿ ಅದನ್ನು ಟೆಂಪ್ರವರಿಯಾಗಿ ಅವನ್ನ ಹಿಂದಕ್ಕೆ ತೊಗೊಂಡೋಗ್ತೀವಿ. ಆದರೆ ತಾನಾಗಿ ಸ್ಮರಣೆಗೆ ಬರ್ತಕ್ಕಂಥ ಕೇಸ್ಗಳನ್ನು ಹೋಗಿ ಸ್ಟಡಿ ಮಾಡಿತ್ತು. ಮಕ್ಕಳು ಮಾತಾಡ್ತಕ್ಕಂಥದ್ದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಬೇಕಾದ್ರೂ ಪರಿಶೀಲನೆ ಮಾಡಬಹುದಾದಂಥ ಇಂಡಿಯಾದಲ್ಲಿ ನಡೆದಂಥ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಶಾಂತಿದೇವಿ ಪ್ರಕರಣ. 1936ರಲ್ಲಿ ನಡೆದಂಥ ಘಟನೆ ಇದು. ದೆಹಲಿಯಲ್ಲಿ ಸ್ವಯಂ ಗಾಂಧೀಜಿಯವರೇ ಇದರ ಮೇಲೆ ಒಂದು ಕಮಿಷನ್ ಹಾಕಿದರು, ಎನ್ಕ್ವೈರಿ ಕಮಿಷನ್, 15 ಜನರ ಕಮಿಷನ್. 6 ವರ್ಷದ ಹೆಣ್ಮಗಳು, ನಂದು ಈ ಊರೆಲ್ಲ, ನಂದು ಮಥುರಾ, ನನ್ನ ಮದುವೆ ಆಗಿದೆ, ನನ್ನ ಗಂಡನ ಹೆಸರು ಇಂಥದ್ದು, ನನ್ನ ಹೆಸರು ಲುಗುಡಿ ದೇವಿ, ನನಗೆ ಮಗ ಇದ್ದಾನೆ ಅಂತ ಹೇಳೋದನ್ನು ನೋಡಿ ಗಾಂಧೀಜಿಯವರು ಅದರ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ ಮಾಡ್ತಾರೆ. ಆ ಕಮಿಷನ್ ಆ ಮಗಳು ಆ ಹುಡುಗಿ ಜೊತೆ ಹೋದಾಗ ಮಥುರಕ್ಕೆ ಅವಳೇ ಓಡೋದ್ಲು ರೈಲ್ವೆ ಸ್ಟೇಷನಿಂದ ಮನೆಗೆ. ಅವಳೇ ಮನೆ ತೋರಿಸಿದ್ಲು. ಆಶ್ಚರ್ಯ ಏನು ಅಂತಂದರೆ ಅವಳು ಆ ಜನ್ಮದಲ್ಲಿ ಬದುಕಿದ್ದಾಗ ಕಾಸು ಕೂಡಿಡುವ ಅಭ್ಯಾಸ ಇತ್ತು ಕುಡಿಕೆಯಲ್ಲಿ. ಅದೆಲ್ಲಿದೆ ಅಂತ ಹುಡುಕಿಕೊಟ್ಲು. 6 ವರ್ಷದ ಹೆಣ್ಮಗಳು ಹೇಳ್ತಾಳೆ, ಪ್ರಸ್ತುತದ ಬಗ್ಗೆ ಮಾತಾಡ್ತಾಳೆ. ಪ್ರಸ್ತುತದ ಬಗ್ಗೆ ಯಾರಿಗೆ ಮಾತಾಡೋಕ್ಕೆ ಅವಕಾಶ ಇದೆ ಅಂದರೆ ಮದುವೆ ಆದವರಿಗೆ ಮಾತಾಡೋಕ್ಕೆ. ಹೌದು. ಆದರೆ ಅದರ ಬಗ್ಗೆನೂ ಹೇಳ್ತಾಳೆ. ನಮ್ಮ ಪ್ರಸ್ತುತ ದಿವಸ ಏನಾಯಿತು, ಹೆಂಗಾಯ್ತು ಅಂತ. ಅಂದರೆ ಯಾರು ಕೇಳಿರದ ಆ ನಿಗೂಢತೆಗಳೆಲ್ಲ ಹೇಳ್ತಾಳೆ. ಅದರ ಮೇಲೆ ಒಂದು ಪುಸ್ತಕ ಇದೆ, ಯಾರು ಬೇಕಾದ್ರೂ ಓದ್ಬೋದು. ನಾನು ಈ ಹಿಂದೆಯೂ ಬದುಕಿದ್ದೆ ಅನ್ನೋದು ಇಂಗ್ಲೀಷಲ್ಲಿದೆ. ಐ ಹ್ಯಾವ್ ಲಿವ್ಡ್ ಬಿಫೋರ್ ಅಂತ. ಇದು ಇಂಡಿಯಾದಲ್ಲಿ ಒಂದು ಡಾಕ್ಯುಮೆಂಟೆಡ್ ಫಸ್ಟ್ ಕೇಸ್ ಇದು. ಈ ಕೇಸಲ್ಲಿ ಇಯಾನ್ ಸ್ಟೀವನ್ಸನ್ ಕೂಡ ಡೆಲ್ಲಿಗೆ ಬಂದಿದ್ದ, ಅದು ವಿಶೇಷ. ನೋಡಿ, ಇವಾಗ ಮನೋವಿಜ್ಞಾನಿಗಳು ಇದರ ಹಿಂದೆ ಬಿದ್ದಿದ್ದಾರೆ. ಗುರೂಜಿಗಳು ಸ್ವಾಮೀಜಿಗಳಲ್ಲ, ಮನೋವಿಜ್ಞಾನ ಇದರ ಹಿಂದೆ ಬಿದ್ದಿದೆ. ಅಷ್ಟೇ ಯಾಕೆ, ನಮ್ಮ ಬೆಂಗಳೂರಲ್ಲಿ ಒಂದು ನಿಮ್ಹಾನ್ಸ್ ಇದೆ. ಹೌದು. ಆ ನಿಮ್ಹಾನ್ಸಲ್ಲಿ ಒಬ್ಬ ಮನೋವಿಜ್ಞಾನಿ ಇದ್ದಾಳೆ. ಆಕೆ ಹೆಸರು ಡಾಕ್ಟರ್ ಸತ್ವಂತ್ ಪಸ್ರೀಚಾ ಅಂತ. ಆಕೆ ಪುನರ್ಜನ್ಮ ಇದೆ ಅನ್ನೋದ್ರ ಮೇಲೆ 2 ಪುಸ್ತಕ ಬರೆದಿದ್ದಾರೆ, ಒಬ್ಬ ಮನೋವಿಜ್ಞಾನಿಯಾಗಿ. ಸಾಮಾನ್ಯವಾಗಿ ಸೈಕ್ಯಾಟ್ರಿಸ್ಟ್ಗಳು, ಮನೋವಿಜ್ಞಾನಿಗಳು ಇದನ್ನು ನಂಬೋದಿಲ್ಲ. ವೈದ್ಯಕೀಯ ಶಾಸ್ತ್ರದಲ್ಲಿ ಇದರ ಬಗ್ಗೆ ಹೆಚ್ಚು ಅನ್ವೇಷಣೆ ಇಲ್ಲ. ಯಾಕೆಂದರೆ ಅವರು ಬರೀ ದೇಹದ ಬಗ್ಗೆ ಮಾತ್ರ, ಹ್ಯೂಮನ್ ಅನಾಟಮಿ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಇವತ್ತಿರ್ತಕ್ಕಂಥ ಆಧುನಿಕ ಯಂತ್ರೋಪಕರಣಗಳ ಮೂಲಕ ದೇಹವನ್ನು ನಾವು ಸ್ಕ್ಯಾನ್ ಮಾಡಿ ಎಲ್ಲಿ ಏನೇನಿದೆ ಅನ್ನೋದನ್ನು ನಾವು ಸ್ಕ್ಯಾನ್ ಮಾಡಬಹುದು. ಆದರೆ ನಮ್ಮಲ್ಲಿ ಇನ್ನೂ ಮನಸ್ಸನ್ನು ಸ್ಕ್ಯಾನ್ ಮಾಡುವ ಮಷಿನ್ ಇಲ್ಲ. ನೆನಪುಗಳು ಎಲ್ಲಿದ್ದಾವೆ, ಭಾವನೆಗಳು ಎಲ್ಲಿದ್ದಾವೆ, ಪುನರ್ಜನ್ಮದ ನೆನಪುಗಳು ಎಲ್ಲಿದ್ದಾವೆ ಅಂತ. ಸೊ ಹಾಗಾಗಿ ಇದೆಲ್ಲ ಒಂದು ಅನುಭವ ವೇದ್ಯ, ಅನುಭವಿಸಿದವರು ಮಾತ್ರ ಗೊತ್ತಾಗತ್ತೆ. ಆದರೆ ಎಲ್ರಿಗೂ ಈ ನೆನಪಾಗೋದಿಲ್ಲ, ಕೆಲವ್ರು ಮಾತ್ರ ಹೇಳಿ ಕರ್ಕೊಂಡು ಹೋಗ್ತಾರೆ ಆ ಥರ. ನೋಡಿ, ಎಲ್ರಿಗೂ ನೆನಪಾಗಬಾರ್ದು, ಎಲ್ರಿಗೂ ತಿಳ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ತುಂಬ ಜನ ನಾನು ಏನು ರಿಗ್ರೆಷನ್ ಥೆರಪಿ ಮಾಡ್ತೀನಿ, ಅದನ್ನು ಟೆಲಿವಿಷನಲ್ಲಿ ವಾಚ್ ಮಾಡಿ ನನ್ನ ಹತ್ರ ಬರ್ತಾರೆ. ನನಗೂ ಒಂದು ಕುತೂಹಲ, ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀನೋ ಅಂತ ತಿಳ್ಕೊಳ್ಳೋ ಕುತೂಹಲ ಅಂತ. ನಾನು ಅಂಥವ್ರಿಗೆ ಹೇಳ್ತಿರ್ತೀನಿ, ಸರ್ಜರಿ ಅನ್ನೋದು ಕುತೂಹಲಕ್ಕಾಗಿ ಮಾಡಿಸ್ಕೊಳ್ಳೋದಲ್ಲ. ಅಗತ್ಯ ಇದ್ದರೆ ಡಾಕ್ಟ್ರೇ ಮಾಡ್ತಾರೆ, ಇಲ್ಲಾಂದರೆ ನಿನ್ನ ಕುತೂಹಲಕ್ಕಾಗಿ ಡಾಕ್ಟ್ರ್ ಸರ್ಜರಿ ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ.